ಎಲ್ಲ ನಮ್ಮ ಸಾರ್ವಜನಿಕರೆಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ದಿನ ಮಾಹಿತಿ ಏನಪ್ಪ ಅಂದರೆ, ಈಗ ಕೃಷಿಕರಿಗೆ ಒಂದು ಬರ ಪರಿಹಾರ ಹಣ ಬಂದಿಲ್ಲ. ಅದೇ ರೀತಿಯಾಗಿ ಈಗ ಸರ್ಕಾರ ಒಂದು 7 ಕಾರಣಗಳಿಂದ ರೈತರಿಗೆ ಒಂದು ಬರ ಪರಿಹಾರ ಹಣ ಜಮಾ ಮಾಡಿಲ್ಲ. ಇನ್ನು ಮುಂದೆ ಹಣ ಜಮಾ ಆಗಲ್ವಂತೆ. ಆ ಮಾಹಿತಿಗಳೇನು, ಯಾಕೆ ಒಂದು ರೈತರಿಗೆ ಹಣ ಬರೋದಿಲ್ಲ, ಮತ್ತು ಯಾಕೆ ಇಷ್ಟು ದಿನ ಆದರೂ ಒಂದು ಬರ ಪರಿಹಾರ ಹಣ ಬಂದಿಲ್ಲ ಅನ್ನೋದನ್ನು ಸಂಪೂರ್ಣವಾಗಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಎಷ್ಟೋ ಜನರಿಗೆ ಬರ ಪರಿಹಾರ ಹಣ ಯಾಕೆ ಬಂದಿಲ್ಲ ಅನ್ನೋದನ್ನು 3 ರೀತಿಯಾಗಿ ವಿಂಗಡಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಇನ್ನು ಮುಂದೆ ಯಾಕೆ ಹಣ ಬರೋದಿಲ್ಲ ಅಂತ ಹೇಳ್ಬಿಟ್ಟು 7 ಬಗೆಯ ಒಂದು ವಿಂಗಡಣೆ ಮಾಡಿದ್ದಾರೆ. ಅವು ಏನು ಅನ್ನೋದನ್ನು ಸಂಪೂರ್ಣವಾಗಿ ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಪಬ್ಲಿಕ್ ಸರ್ವಿಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿಯಾಗಿ ಪಕ್ಕದಲ್ಲಿರುವಂಥ ಒಂದು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕುವಂಥ ಮುಂದಿನ ವಿಡಿಯೋ ನೋಟಿಫಿಕೇಷನ್ಸ್ಗಳು ನಿಮ್ಮ ಒಂದು ಮೊಬೈಲಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಕೃಷಿ ಮತ್ತು ವಿದ್ಯಾರ್ಥಿಗಳ ಬಗ್ಗೆ, ಸರ್ಕಾರಿ ಸೌಲಭ್ಯಗಳ ಬಗ್ಗೆ, ಸಂಪೂರ್ಣವಾಗಿ ಎಲ್ಲ ರೀತಿಯ ಬಗ್ಗೆ ಮಾಹಿತಿಗಳನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಿರ್ತೇವೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇಷ್ಟು ದಿನ ಆದರೂ ರೈತರಿಗೆ ಯಾಕೆ ಹಣ ಬಂದಿಲ್ಲ ಅನ್ನೋದನ್ನು ಕಾರಣಗಳನ್ನು ಬಿಚ್ಚಿಟ್ಟ ಸರ್ಕಾರ. ಹೌದು, ಇದೊಂದು ನಿಮ್ಮ ಒಂದು ಜಮೀನಿನ ಸಮೀಕ್ಷೆ ನೀಡುವಂಥ ಸಂದರ್ಭದಲ್ಲಿ ಒಂದಿಷ್ಟು ಎಡವಟ್ಟುಗಳನ್ನು ಮಾಡಿದ್ದಾರೆ. ಮೊದಲನೇ ಎಡವಟ್ಟು ಏನಪ್ಪ ಅಂತಂದರೆ, ಕೆಲ ರೈತರು ಭೂಮಿಯಲ್ಲಿ ಬಿತ್ತನೆ ಮಾಡಿಲ್ಲ ಅಂತ ಹೇಳಾಕಿದ್ದಾರೆ. ಅಂದರೆ ನೀವು ಒಂದು ಬಿತ್ತನೆ ಮಾಡಿದರೂ ಕೂಡ ಒಂದು ಬರಹ ಅಂದರೆ ಮಳೆ ಇಲ್ಲದ ಕಾರಣದಿಂದಾಗಿ ಬೆಳೆ ಎಲ್ಲ ಹಾನಿಯಾಗಿ ಒಣ ಭೂಮಿಯ ಕಂಡಿದ್ದಕ್ಕಾಗಿ ಅಲ್ಲಿ ಕೆಲ ರೈತರು ಭೂಮಿಯಲ್ಲಿ ಬಿತ್ತನೆ ಮಾಡಿಲ್ಲ ಅಂತ ಹೇಳಿಬಿಟ್ಟು ಒಂದು ಎಡವಟ್ಟನ್ನು ಸಮೀಕ್ಷೆ ಮಾಡುವಂಥ ಸಂದರ್ಭದಲ್ಲಿ ಆ ರೀತಿಯಾಗಿ ಮಾಡಿದ್ದಾರೆ. ಇನ್ನು ಎರಡನೇದು, ಹಲವೆಡೆ ಒಣಗಿದ ಕಾರಣಕ್ಕಾಗಿ, ಅಂದರೆ ಬೆಳೆಗಳು ಒಣಗಿದ ಬೆಳೆಗಳು ಅಲ್ಲಿ ಒಣಗಿರುವಂತಹ ಕಾರಣದಿಂದಾಗಿ ಅಲ್ಲಿ ಸಹ ಸಮೀಕ್ಷೆಯಲ್ಲಿ ಇಲ್ಲಿ ಸಹ ಏನು ಬಿತ್ತಿಲ್ಲ ಅನ್ನೋದನ್ನು ಒಂದು ಸಮೀಕ್ಷೆಯಲ್ಲಿ ಒಂದು ಬರ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಬರಪೀಡಿತ ತಾಲೂಕುಗಳ ಘೋಷಣೆ ಬಳಿಕ ಸಮೀಕ್ಷೆ ಮಾಡಿದ್ದಾರೆ. ಅಂದರೆ ಬರಪೀಡಿತ ಸಮೀಕ್ಷೆ ಆದಮೇಲೆ ಒಂದಿಷ್ಟು ಸಮೀಕ್ಷೆ ಮಾಡೋಂಥ ಸಂದರ್ಭದಲ್ಲಿ ಅಲ್ಲಿ ಸಹ ಚಲೋತಂಗೆ ಒಂದಿಷ್ಟು ಬೆಳೆಗಳಿರುವಂಥದ್ದು ಅಥವಾ ಒಂದಿಷ್ಟು ಬೆಳೆ ಹಾನಿಯಾಗಿ ಇರುವಂಥವ್ರಿಗೆ ಯಾವುದೇ ರೀತಿಯಾಗಿ ಅಲ್ಲಿ ಹಣವನ್ನು ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಈಗ ತೆಗೆದು ಹಾಕಿದ ಭೂಮಿ ಸರ್ವೆ ಮಾಡಿದ್ದಾರೆ. ಅಂದರೆ ಒಣಗಿ ಆ ಭೂಮಿಯನ್ನು ಉಳುಮೆ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಒಂದು ಸಮೀಕ್ಷೆ ಮಾಡಿಕೊಂಡು ಆ ಭೂಮಿಯನ್ನು ಸರ್ವೆ ಮಾಡಿದಾಗ ಅಲ್ಲಿ ಸಹ ಯಾವುದೇ ರೀತಿಯಾಗಿ ಬಿತ್ತನೆ ಮಾಡಿಲ್ಲ, ಇವರು ಒಂದು ಬರ ಪರಿಹಾರವನ್ನು ಕೊಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಸರ್ಕಾರ ಒಂದು ಆದೇಶನ ಹೊರಡಿಸಿದ್ದು. ಅದೇ ರೀತಿಯಾಗಿ ಅವ್ರಿಗೂ ಸಹ ಒಂದು ಬೆಳೆ ಪರಿಹಾರ ಹಣ ಸಿಕ್ಕಿಲ್ಲ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಬಿತ್ತನೆ ಮಾಡಿದ ಕುರುಳು ಇಲ್ಲ ಎಂದು, ಅಂದರೆ ಅವರು ನೀವು ಉಳುಮೆ ಮಾಡಿದಂಥ ಸಂದರ್ಭದಲ್ಲಿ ಬಿತ್ತಿದ್ದು ಉಳುಮೆ ಮಾಡಿದ ಮೇಲೆ ಅಲ್ಲಿ ಯಾವುದೇ ರೀತಿಯಾಗಿ ಒಂದು ಕೂಳು ಸಹ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಸಹ ಒಂದು ಬೆಳೆ ಸಮೀಕ್ಷೆಯಲ್ಲಿ ವರದಿಯನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವ್ರಿಗೂ ಸಹ ಏನಿದೆ, ಒಂದು ಬರ ಪರಿಹಾರ ಹಣ ಬಂದಿಲ್ಲ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಬಿತ್ತನೆ ಆಗದ ಭೂಮಿಗೆ ಪಾಳು ಭೂಮಿ ಎಂದು ಪಟ್ಟವನ್ನು ಕಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನಿಮ್ಮೊಂದು ಜಮೀನಿನಲ್ಲಿ ಯಾವುದೇ ರೀತಿಯಾಗಿ ಒಂದು ಬಿತ್ತನೆ ಮಾಡದೇ ಇರುವಂಥ ಭೂಮಿಯನ್ನು ಪಾಳು ಭೂಮಿ ಎಂದು ಒಂದು ವರದಿಯನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವ್ರಿಗೂ ಸಹ ಒಂದು ಬರ ಪರಿಹಾರ ಹಣ ಬಂದಿಲ್ಲ ಅಂತ ಹೇಳ್ಬೋದು. ಇನ್ನು ಮುಂದೆ ಬರೋದಿಲ್ಲ ಅಂತಲೂ ಸಹ ಹೇಳ್ಬೋದು. ಇದರಿಂದಾಗಿ ಅರ್ಹ ರೈತರಿಗೆ ತಪ್ಪಿದ ಪರಿಹಾರ ಈ ರೀತಿಯಾಗಿ ವರದಿಯನ್ನು ಒಪ್ಪಿಸಿದ್ರಿಂದ ತುಂಬ ಜನರಿಗೆ ಒಂದು ಬರ ಪರಿಹಾರ ಹಣ ಬಂದಿಲ್ಲ. ರೈತರಿಗೆ ಸಹ ಮೋಸ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ತುಂಬ ರೈತರು ಬಿತ್ತನೆ ಮಾಡಿದ್ರು ಬರಪರದಿಂದ ಒಂದು ಪೂರ್ತಿ ಎಲ್ಲ ಬೆಳೆ ಹಾನಿಯಾಗಿ ಅವರ ಒಂದು ಜಮೀನಿನಲ್ಲಿ ಯಾವುದೇ ರೀತಿಯಾಗಿ ಅವರು ಬೆಳೆದಂಥ ಬೆಳೆಗಳು ಸರಿಯಾದ ರೀತಿಯಲ್ಲಿ ಕೈಗೆ ಸಿಗದ ಕಾರಣ ಅವರ ಒಂದು ಭೂಮಿಯೆಲ್ಲ ಪೂರ್ತಿ ಒಣಗಿ ಉಳುಮೆ ಮಾಡಿರೋ ಕಾರಣದಿಂದಾಗಿ ಇಷ್ಟೆಲ್ಲ ಸಮೀಕ್ಷೆ ನಡೆಸಿದರೂ ಸಹ ಒಂದು ಯಾವುದೇ ರೀತಿಯಾಗಿ ಒಂದು ಕೃಷಿಕರಿಗೆ, ಒಬ್ಬ ರೈತರಿಗೆ ಉಪಯೋಗವಾಗದ ಒಂದು ಸಮೀಕ್ಷೆಯನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲ ರೈತರಿಗೆ ಒಂದು ಬರ ಪರಿಹಾರ ಹಣ ಬಂದಿಲ್ಲ. ಒಂದು ಬರ ಪರಿಹಾರ ಹಣ ಎಷ್ಟು ಜನಕ್ಕೆ ಬಂದಿಲ್ಲ ಮತ್ತು ಯಾವ ಜಿಲ್ಲೆಗಳಿಗೆ ಎಷ್ಟು ಇನ್ನು ಬಾಕಿ ಇದೆ ಅನ್ನೋದನ್ನು ಸಹ ನಿಮಗೆ ತಿಳಿಸ್ಕೊಡ್ತೇನೆ. ಬನ್ನಿ, ಇಲ್ಲಿ ನೋಡ್ತಿರ್ಬೋದು ನೀವು, ಇಲ್ಲಿ ಬರ ಪರಿಹಾರ ಸಿಗದವರ, ಅಂದರೆ ಬರ ಪರಿಹಾರ ಯಾಕೆ ಸಿಕ್ಕಿಲ್ಲ ಅನ್ನೋದನ್ನು ಸಹ ಇಲ್ಲಿ ಅವರು ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ತಾಂತ್ರಿಕ ಸಮಸ್ಯೆ ಕಾರಣದಿಂದ 1,45,350 ಜನಕ್ಕೆ ಒಂದು ಬೆಳೆ ಪರಿಹಾರ ಹಣ ಸಿಕ್ಕಿಲ್ಲ. ಅದೇ ರೀತಿಯಾಗಿ ಆಧಾರ್ ಫ್ರೂಟ್ಸ್ ಐಡಿ ಹೆಸರು, ಅಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಮತ್ತು ಫ್ರೂಟ್ಸ್ ಐಡಿಯಲ್ಲಿ ತಮ್ಮ ಹೆಸರುಗಳು ಎರಡಕ್ಕೂ ಒಂದು ವ್ಯತ್ಯಾಸ ಇಲ್ಲ ಅಂತಲೇ ಹೇಳ್ಬೋದು. ಅಂದರೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಹೆಸರು ಚೇಂಜ್ ಇದೆ ಮತ್ತು ಫ್ರೂಟ್ಸ್ ಐಡಿಯಲ್ಲಿ ಸಹ ಹೆಸರು ಚೇಂಜ್ ಆಗಿದೆ. ನೀವು ಆಧಾರ್ ಕಾರ್ಡನ್ನು KYC ಮಾಡಿಸಿ ನಿಮ್ಮ ಫ್ರೂಟ್ಸ್ ಐಡಿಯನ್ನು ಸರಿ ಮಾಡಿಕೊಂಡ್ರೆ ನಿಮಗೆ ಸಹ ಒಂದು ಬರ ಪರಿಹಾರ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಇನ್ನೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇತರ ಕಾರಣಗಳಿಂದಾಗಿಯೂ ಸಹ ಒಂದು 78,000 ಚಿಲ್ಲರೆ ಜನ ಅವರಿಗೂ ಸಹ ಯಾವುದೇ ರೀತಿಯಾಗಿ ಒಂದು ಹಣ ಬಂದಿಲ್ಲ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಅವರು ಇತರ ಕಾರಣದ ಅವ್ರ ಬ್ಯಾಂಕ್ ಸಮಸ್ಯೆ ಆಗಿರ್ಬೋದು ಅಥವಾ ಅವರೊಂದು ನೆಟ್ವರ್ಕ್ ಪ್ರಾಬ್ಲಮ್ ಆಗಿರ್ಬೋದು, ಇತರ ಏನೋ ಒಂದು ಸಮಸ್ಯೆಗಳಿಂದಾಗಿ ಅವರೊಂದು ಡೆತ್ ಆಗಿರ್ಬೋದು.
ಇದರೇ ಸಮಸ್ಯೆಗಳಿಂದಾಗಿ ಸಹ ಅವರಿಗೆ ಒಂದು ಹಣ ಜಮಾ ಆಗಿಲ್ಲ. ತಮ್ಮ ಬ್ಯಾಂಕ್ಗಳಿಗೆ ನೀವು ಹೋಗ್ಬಿಟ್ಟು ಆಧಾರ್ ಸೈಡಿಂಗ್ ಆಧಾರ್ ಮ್ಯಾಪಿಂಗ್ ಸಹ ಮಾಡ್ಕೊಳ್ಬೇಕಾಗುತ್ತೆ ಮತ್ತು ನಿಮ್ಮದು RTCಗೆ ಒಂದು ಆಧಾರ್ ಕಾರ್ಡ್ ಲಿಂಕನ್ನು ಮಾಡಿಸ್ಕೊಳ್ಬೇಕಾಗುತ್ತೆ. ಹಾಗಾದರೆ ಮಾತ್ರ ನಿಮ್ಮೊಂದು ಖಾತೆಗೆ ಜಮಾ ಆಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಲ್ಲಿ ನೀವೇನಾದರೂ ಸಾಲವನ್ನು ಪಡೆದಿದ್ದರೆ ಆ ಸಾಲವನ್ನು ಸಹ ಕಟ್ ಮಾಡ್ಕೊಂಡಿರ್ತಾರೆ. ಆದರೆ ಸರ್ಕಾರ ಒಂದು ಹೊಸ ಯೋಜನೆಯನ್ನು ಆರಂಭ ಮಾಡಿದೆ. ಏನಪ್ಪ ಅಂತಂದರೆ ಇದು ಬ್ಯಾಂಕ್ಗಳಲ್ಲಿ ಯಾವುದೇ ರೀತಿಯಾಗಿ ಬರ ಪರಿಹಾರ ಹಣವನ್ನು ಸಾಲಕ್ಕೆ ಮುರಿದುಕೊಳ್ಳುವಂತಿಲ್ಲ ಅಂತೇಳಿ ಒಂದು ಆದೇಶ ಹೊರಡಿಸಿದೆ. ಹಾಗಾಗಿ ನಿಮ್ಮ ಒಂದು ಮುಂಚಿತವಾಗಿ ನಿಮ್ಮ ಬರ ಪರಿಹಾರ ಜಮಾ ಆದಾಗ ಏನಾದರೂ ಮುರ್ಕೊಂಡ್ರು ಅಂದರೆ ಅದಕ್ಕೆ ಯಾವುದೇ ರೀತಿಯಾಗಿ ನೀವು ತಲೆಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಯಾಕಪ್ಪ ಅಂದರೆ ನಿಮ್ಮ ಒಂದು ಸಾಲದಲ್ಲಿ ಬಡ್ಡಿ ಲೆಕ್ಕಕ್ಕಾಗಿ ಅದನ್ನು ಮುರ್ಕೊಂಡಿರ್ತಾರೆ ಅಂತಲೇ ಹೇಳ್ಬೋದು. ನೀವು ಹೋಗಿ ನಿಮ್ಮ ಒಂದು ಬ್ಯಾಂಕ್ಗಳಲ್ಲಿ ನಿಮ್ಮ ಒಂದು ಬರ ಪರಿಹಾರ ಹಣ ಜಮಾ ಆಗಿದೆ ಇಲ್ಲ ಅನ್ನೋದನ್ನು ನೀವು ಒಮ್ಮೆ ಚೆಕ್ ಮಾಡಿಸ್ಕೊಳ್ಬೇಕಾಗುತ್ತೆ. ಅದೇ ರೀತಿಯಾಗಿ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.